ವರ್ಷಾಚರಣೆ ಹಾಗೂ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮದ್ಯದ ಹೊಳೆಯೇ ಹರಿದಿದ್ದು ದಾಖಲೆಯ ಪ್ರಮಾಣದಲ್ಲಿ ಮದ್ಯದ ವಹಿವಾಟು ನಡೆದಿದೆ. ಅಬಕಾರಿ ಇಲಾಖೆಯ ನಿಗದಿತ ಗುರಿಗಿಂತಲೂ ಹೆಚ್ಚು ಮದ್ಯ ಮಾರಾಟವಾಗಿದ್ದು, ಇಲಾಖೆಯ ಬೊಕ್ಕಸಕ್ಕೆ ಕಳೆದ 9 ದಿನಗಳಲ್ಲಿ ಬರೋಬ್ಬರಿ 774 ಕೋಟಿ ರು ಆದಾಯ ಬಂದಿದೆ. ಹೌದು, ಕಳೆದ 5 ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ವರ್ಷಾಂತ್ಯದಲ್ಲಿ ಮದ್ಯದ ವಹಿವಾಟು ಸಾರ್ವಕಾಲಿಕ ದಾಖಲೆಯನ್ನು ಬರೆದಿದ್ದು, ಬಿಯರ್ ಹಾಗೂ ಐಎಂಎಲ್ ಮಾರಾಟ ಭರ್ಜರಿಯಾಗಿ ನಡೆದಿದೆ. ಹೌದು, ರಾಜ್ಯದಲ್ಲಿ ಒಟ್ಟು 12,614 ಮದ್ಯದ ಅಂಗಡಿಗಳಿವೆ. ರಾಜ್ಯದಲ್ಲಿ ಸಾಮಾನ್ಯ ದಿನಗಳಲ್ಲಿ ಮದ್ಯ ಮಾರಾಟದಿಂದ ಸರ್ಕಾರಕ್ಕೆ ದಿನಕ್ಕೆ 65 ರಿಂದ 70 ಕೋಟಿರಷ್ಟು ಆದಾಯ ಬರುತ್ತೆ. ಆದರೆ ಡಿಸೆಂಬರ್ 23 ರಿಂದ 31ರವರೆಗೆ ನಡೆದಿರತಕ್ಕಂತಹ ಮದ್ಯದ ವಹಿವಾಟು ಇಲಾಖೆಯ ಹಿಂದಿನ ಎಲ್ಲಾ ದಾಖಲೆಗಳನ್ನು ಹುಡಿಸ್ ಮಾಡಿದೆ. ಇನ್ನು ಈ ಬಾರಿ ಸಾಲು ರಜೆ ಇದ್ದಂತಹ ಪರಿಣಾಮ ರಾಜ್ಯ ಮದ್ಯ ಮಾರಾಟಗಾರರ ಸಂಘದ ಮನವಿಯ ಮೇರೆಗೆ ಕೆಎಸ್ಬಿಸಿಎಲ್ ಸಾಲ ಸೌಲಭ್ಯದ ಆಧಾರದಲ್ಲಿ ಡಿಪೋಗಳಲ್ಲಿ ಡಿಸೆಂಬರ್ 28ರಂದು ಮದ್ಯ ಖರೀದಿಗೆ ಅನುಮತಿಯನ್ನ ನೀಡಿತು. ಹೀಗಾಗಿ ಹೊಸ ವರ್ಷದ ಹಿಂದಿನ ದಿನ ಬರೋಬ್ಬರಿ 308 ಕೋಟಿ ರು ಅಷ್ಟು ಮದ್ಯದ ಮಾರಾಟವಾಗಿದೆ. ಇನ್ನು ಕಳೆದ ವರ್ಷ 2023ರ ಡಿಸೆಂಬರ್ 31ರಂದು 193 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿತ್ತು. ಈ ವರ್ಷ ಒಟ್ಟು 7,76,042 ಲಕ್ಷ ಬಾಕ್ಸ್ ಮದ್ಯ ಮಾರಾಟದಿಂದ ಒಟ್ಟು 308 ಕೋಟಿ ರೂಪಾಯಿ ಆದಾಯ ಬಂದಿದೆ.